ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹಾಲ್ಕೋವಾ ಅಥವಾ ಪಾಲ್ಕೋವಾ ಅಂತಲೂ ಕರೀತಾರೆ. ಇದನ್ನು ಎರಡು ರೀತಿನೂ ಒಂದನ್ನು ಕರೀತಾರೆ. ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ, ನಾವು ತಿಂದ್ವಾ ಅಂತಲೂ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಆಚೆಗಡೆ ಸಿಗುತ್ತಲ್ವಾ, ಅದ್ರಾಗ ಏನೇನು ಹಾಕಿರ್ತಾರೋ ಗೊತ್ತಾಗಲ್ಲ. ಇದು ಹೆಲ್ದಿಯಾಗಿ ಮಾಡಿರೋದು. ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್. ಮೊದಲನೇದಾಗಿ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಮೈದಾ ಹಿಟ್ಟಿಂದನೇ ಮಾಡೋದು. 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. 1/4 ಭಾಗ ಆಗೋಷ್ಟು ತುಪ್ಪ ತೊಗೊಂಡಿಟ್ಕೊಂಡಿದ್ದೀನಿ. ಮತ್ತು ಪುಡಿ ಸಕ್ಕರೆ ಬೇಕಾಗುತ್ತೆ. ನಾವು ಸಕ್ಕರೆನ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಂಡಿರೋದು. ಮತ್ತು ಯಾಲಕ್ಕಿ ಪುಡಿ. ಈ 4 ಇಂಗ್ರೀಡಿಯೆಂಟ್ಸು, ಇನ್ನೇನು ಬೇಕಾಗಲ್ಲ. ನಾವೇನು 1/4 ಕಪ್ ತುಪ್ಪ ತೊಗೊಂಡಿದ್ದೀನಿ ಅದನ್ನು ಒಂದು ಬಾಣಲೆಗೆ ಹಾಕಿಬಿಟ್ಟು ಮೈದಾ ತೊಗೊಂಡಿದ್ದೀವಲ್ಲ 1 ಕಪ್ಪು, ಅದನ್ನು ಆ ತುಪ್ಪಕ್ಕೆ ಹಾಕ್ಕೊಂಡು ಚೆನ್ನಾಗೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಹುರ್ಕೊಳ್ಬೇಕು. ಅದು ತುಪ್ಪ ಮತ್ತು ಮೈದಾ ಎರಡೂ ಮಿಕ್ಸ್ ಆಗಿ ಅದು ಮೆತ್ತಗಾಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಗಟ್ಟಿ ಅನ್ನಿಸ್ತಾ ಇದೆ ಅಲ್ವಾ ನಿಮಗೆ, ನಿಧಾನಕ್ಕೇ ಅದನ್ನು ಮಿಕ್ಸ್ ಮಾಡ್ಕೊಳ್ತಾನೇ ಇರಿ. ಆ ತುಪ್ಪದಿಂದ ಆ ಹಿಟ್ಟೇನಿದೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಮೆತ್ತಗಾಗತ್ತೆ. ಚೆನ್ನಾಗೇ ಹುರ್ಕೊಳ್ಬೇಕಾಗತ್ತೆ. ಜಾಸ್ತಿ ಫ್ಲೇಮಾಗಂತೂ ಮಾಡ್ಕೊಳ್ಬೇಡಿ, ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು. ಇದನ್ನು ತುಂಬಾ ರುಚಿಯಾಗಿರುತ್ತೆ. ಮಕ್ಳಿಗೂ ಹೆಲ್ದಿನೂ ಹೌದು. ಮೈದಾ ಪರವಾಗಿಲ್ಲ ಫ್ರೆಂಡ್ಸ್, ಯಾವಾಗಲೂ ಒಂದು ಸತಿ ತಿಂದರೆ ಏನೂ ಆಗಲ್ಲ. ಇದನ್ನು ಒಂದ್ಸಲ ಮಾಡಿ ಕೊಡಿ, ಮತ್ತೆ ಕೇಳ್ತಾರೆ ನಿಮ್ಮ ಮಕ್ಕಳು. ಆಚೆಗಡೆ ಏನಾದ್ರು ತಂದ್ಕೊಂಡು ಕೊಡಿ ಅಂತಲೂ ಕೇಳಲ್ಲ. ಅದು ಅಷ್ಟು ಚೆನ್ನಾಗಿರುತ್ತೆ ಈ ಸ್ವೀಟು. ಆಚೆ ಕಡೆನೂ ಸಿಗುತ್ತೆ ಈ ಸ್ವೀಟು, ಬಟ್ ಅಷ್ಟು ಏನೇನು ಹಾಕಿರ್ತಾರೆ, ತುಪ್ಪ ಎಲ್ಲ ಅವ್ರು ಬಳಸಲ್ಲ, ಡಾಲ್ಡಾ ಏನೇನೋ ಬಳಸಿರ್ತಾರೆ. ಅದಕ್ಕೆ ಅವೆಲ್ಲ ತಿನ್ನೋಕೆ ಹೋಗಬಾರ್ದು. ಅದಕ್ಕೋಸ್ಕರ ಮನೆಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಆರಾಮಾಗಿ ಮಾಡ್ಕೊಳ್ಬೋದು. ಮತ್ತು ಈ ಹಬ್ಬಕ್ಕೂ ಪ್ಲೇಟಿಂಗಿಗೂ ಆಗುತ್ತೆ, ಆರಾಮಾಗೆ ಮಾಡಿ ಕೊಡ್ಬೋದು. ಇದನ್ನು ಒಂದು 3 ತಿಂಗಳಿಟ್ರು ಏನೂ ಆಗಲ್ಲ. ನಾವು ನೀರು ಬಳಸದೇ ಇರೋ ಕಾರಣ ನೀವು ಎಷ್ಟು ದಿನ ಇಟ್ಟರು ಏನೂ ಕೆಡಲ್ಲ. ಇದು ನೋಡಿ, ನಾನು ಹಂಗೆ ಚೆನ್ನಾಗೆ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊಳ್ತಾನೆ ಇದ್ದೀನಿ. ಬಿಕಾಸ್ ಅದು ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಕಮ್ಮಿ ಇದೆಯಲ್ವಾ, ಜಾಸ್ತಿ ಬೇಗ ಸೀದೋಗ್ಬಿಡುತ್ತೆ ಮೈದಾ ಹಾಕಿರೋದ್ರಿಂದ. ಅದಕ್ಕೋಸ್ಕರ ಕೈ ಆಡಿಸ್ಕೊಳ್ತಾನೆ ಇರಬೇಕು. ಈಗೇನು ತಳ ಎಲ್ಲ ಅಂಟ್ಕೊಳ್ತಾ ಇದೆ ಆ ಹಿಟ್ಟು, ಹಾಗೆ ಆ ಫುಲ್ಲು ತಳ ಬಿಡೋವರೆಗೂ ಚೆನ್ನಾಗೇ ಹುರ್ಕೊಳ್ಬೇಕಾಗತ್ತೆ. ನಮಗೆ ಆ ವೈಟ್ ಕಲರ್ ಇದ್ದಿದ್ದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗೇ ಹುರ್ಕೊಳ್ಬೇಕು ತುಪ್ಪದಲ್ಲೇ. ಯಾವುದೇ ರೀತಿ ಒಂದು ಡ್ರಾಪ್ ನೀರನ್ನು ಬಳಸಬಾರ್ದು. ಈಗ ಒಂದು ಸ್ವಲ್ಪ ಮುಕ್ಕಾಲಾಗಿದೆ ಅನ್ನೋವಾಗ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗಲೇ ಯಾವುದೇ ಕಾರಣಕ್ಕೂ ಸಕ್ಕರೆ ಹಾಕಕ್ಕೆ ಹೋಗಬೇಡಿ. ನೋಡಿ, ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ತಳ ಬಿಡೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ನಾವು ಬೇಗ ಆಗೋಗ್ಬಿಡುತ್ತೆ. ಇದು ಮಾಡಿದ್ವಾ ಅಂತಲೂ ಅನಿಸಲ್ಲ. ಇದು ಉರಿಯೋವಾಗಂತೂ ಮನೆಗೆ ಎಷ್ಟು ಗಮ್ ಅಂತ ಇರುತ್ತೆ ಅಂದರೆ, ಎಲ್ಲರೂ ಬಂದು ಕೇಳ್ತಾರೆ, ನಿಮ್ಮ ಅಕ್ಕಪಕ್ಕದವ್ರು ಮನೆಯವರು ಸಹ ಕೇಳ್ತಾರೆ ಏನು ಮಾಡ್ತಾಯಿದ್ದೀರಾ ಅಂತ. ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಈ ಹಬ್ಬಕ್ಕೆ. ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಎಲ್ಲ ರೆಸಿಪೀಸು ಹಾಕಿದ್ದೀನಿ ಹಬ್ಬಕ್ಕೋಸ್ಕರನೇ, ಅದನ್ನು ಹೋಗಿ ಚೆಕ್ ಮಾಡಿ ಎಲ್ಲನೂ ಟ್ರೈ ಮಾಡಿ ನೋಡಿ. ನಿಮಗೆ ಹೇಳಿದ್ನಲ್ವಾ ಸ್ವಲ್ಪ ಮೆತ್ತಗಾಗತ್ತೆ ಅಂತ. ಈಗ ನೋಡಿ, ಸ್ವಲ್ಪನೇ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೇ ಸ್ವಲ್ಪ ಲೋ ಫ್ಲೇಮಲ್ಲೇ ಚೆನ್ನಾಗೆ ತಿರುಗಿಸ್ಕೊಳ್ತಾ ಇರಬೇಕಾಗತ್ತೆ. ನೋಡಿ, ಕಾಣಿಸ್ತಿದ್ಯಾ ಎಷ್ಟು ಚೆನ್ನಾಗಿದೆ. ಇದು ಮೆತ್ತಗಾಗಿ ಹೋಗ್ಬಿಟ್ಟಿದೆ, ಭಯ ಬೀಳಕ್ಕೆ ಹೋಗ್ಬೇಡಿ, ಏನೂ ಆಗಿರಲ್ಲ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ನೆಕ್ಸ್ಟ್ ಪ್ರೋಸೆಸ್ ಮಾಡ್ಕೊಳ್ಬೇಕಾಗತ್ತೆ. ಇದು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ, ತಳ ಬಿಡೋಕ್ಕೂ ಸ್ಟಾರ್ಟ್ ಆಗಿದೆ. ಇವಾಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ತಣ್ಣಗಾಗೋಕ್ಕೆ ಬಿಡಬೇಕಾಗತ್ತೆ. ಇದು ಫುಲ್ಲು ತಣ್ಣಗಾದ್ಮೇಲೆ ನಾವೇನು ಸಕ್ಕರೆ ಪೌಡ್ರ್ ತೊಗೊಂಡಿದ್ದೀವಿ ಎಲ್ಲನೂ ಒಂದೇ ಸಲ ಹಾಕ್ಕೊಳಕ್ಕೆ ಹೋಗಬೇಡಿ. ಒಂದು ಅರ್ಧ ಮುಕ್ಕಾಲು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಅದು ಸೌಟಲ್ಲಿ ನಿಮಗೆ ಕಷ್ಟ ಆಗುತ್ತೆ ಅಂತ ಅಂದರೆ ಕೈಯಲ್ಲೇ ಈ ರೀತಿ ಕಲಿಸ್ಕೊಳ್ಬೋದು. ಇದು ಚಪಾತಿ ಹಿಟ್ಟಿನ ಅದಕ್ಕೆ ಬರುತ್ತೆ, ಚಪಾತಿಗಿನ ಪೂರಿ ಅದಕ್ಕೆ ಬರುತ್ತೆ, ಅದು ಗಟ್ಟಿಗೆ. ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಈ ಸಕ್ಕರೆ ಪುಡಿ ಎಲ್ಲನೂ ಆ ಮೈದಾ ತುಪ್ಪದಕ್ಕೆ ಅಂಟ್ಕೊಳ್ಬೇಕು, ಚೆನ್ನಾಗೆ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಕಿದ ಸಕ್ಕರೆನ ಇದು ಸ್ವಲ್ಪ ಒಂದ್ ಮೇಲೆ ಹಾಕ್ಕೊಳ್ಳಿ. ಕ್ಲೀನಾಗೆ ಎಲ್ಲದೂ ಹೊಂದ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಒಂದಿದ್ದಾದಮೇಲೆ ಮತ್ತೆ ಇನ್ನೂ ಸ್ವಲ್ಪ ಏನು ಸಕ್ಕರೆ ಇಟ್ಟು ಎಲ್ಲ ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಬೇಕು. ಇವಾಗೂ ಅಷ್ಟೇ ಯಾವುದೇ ಕಾರಣಕ್ಕೂ ನೀರಾಗಲಿ ಏನೂ ಬಳಸ್ಕೊಳ್ಬಾರ್ದು. ನೀವು ಕೈಯಲ್ಲೂ ಅಷ್ಟೇ ನೀರಿರಬಾರ್ದು ಕಲಿಸ್ಕೊಳ್ಳೋವಾಗ. ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ನೀರು ಬಳಸಿದ್ರೆ ಜಾಸ್ತಿ ದಿನ ಇರಲ್ಲ ಅನ್ನೋ ಕಾರಣಕ್ಕಷ್ಟೇ.
ಇದು ಮಾಡಿದ ತಕ್ಷಣ ನಿಮ್ಗೆ 2 ದಿನಕ್ಕೆ ಖಾಲಿ ಆಗಿಬಿಡುತ್ತೆ. ನಾನು ಬರ್ಕೊಂಡ್ಕೊಡ್ತೀನಿ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವೇ ಹೇಳ್ತೀರಾ ಅಷ್ಟು ಚೆನ್ನಾಗಿತ್ತು ಅಂತ. ಈಗ ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ಇವಾಗ ನಾವೇನದು ಕಲಸಿ ಇಟ್ಕೊಂಡಿದ್ದೀವಲ್ವ ಆ ಹಿಟ್ಟನ್ನ ಅದನ್ನು ತಟ್ಕೊಳ್ಬೇಕಾಗತ್ತೆ. ನಿಮಗೆ ಎಷ್ಟು ದಪ್ಪ ಎಷ್ಟು ತಿಕ್ನೆಸ್ ಬೇಕಾಗತ್ತೆ ನೋಡಿಕೊಂಡು ತಟ್ಕೊಳ್ಳಿ. ನನಗೆ ಸ್ವಲ್ಪ ಮೀಡಿಯಮ್ಮಲ್ಲೇ ಮಾಡ್ಕೊಂಡಿದ್ದೀನಿ, ಜಾಸ್ತಿ ದಪ್ಪನೂ ಮಾಡಿಲ್ಲ. ನೋಡಿ ಈ ರೀತಿ ತಟ್ಟಿ ಇಟ್ಕೊಂಡಿದ್ದೀನಿ. ಇದನ್ನು ಫುಲ್ಲು ತಣ್ಣಗಾಗಕ್ಕೆ ಬಿಡಬೇಕು. ಯಾವುದೇ ಕಾರಣಕ್ಕೂ ಬಿಸಿಯಲ್ಲಿ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ನಿಮಗೆ ಶೇಪ್ ಅನ್ನೋದು ಕುತ್ಕೊಳ್ಳಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು ಚೆನ್ನಾಗಿ ಸೆಟ್ ಆಗಬೇಕು. ಒಂದಿನ ಫುಲ್ ಬಿಟ್ಬಿಡಿ, ಬೇಕಾದ್ರೆ ನೀವು ರಾತ್ರಿ ಮಾಡಿಬಿಟ್ಟು ಬೆಳಗ್ಗೆವರೆಗೂ ಅದ್ರ ಪಾಡಿಗೆ ಅದನ್ನು ಬಿಟ್ಬಿಡಿ. ಬೆಳಗ್ಗೆಗೆ ಬೇಕಾದ್ರೆ ನೀವು ಈ ರೀತಿ ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ನಿಜವಾಗೂ ನೀವೇ ಅನ್ಕೊತೀರಾ ಇಷ್ಟು ಚೆನ್ನಾಗಿ ಮಾಡಿದ್ದೀನ ನಾನೇ ಅಂತ. ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಹಬ್ಬಕ್ಕೆ ಪಕ್ಕಾ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇನ್ನು ಬೇರೆ ರೆಸಿಪೀಸು ಹಾಕಿದ್ದೀನಿ. ಹಲಸಿನ ಲಡ್ಡು, ಚಕ್ಲಿ ಮತ್ತು ಕರ್ಜಿಕಾಯಿ, ಚಿರೋಟಿ ಎಲ್ಲನೂ ಹಾಕಿದ್ದೀನಿ. ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಶೇಪ್ ಬೇಕಾದ್ರೂ ಮಾಡ್ಕೊಳ್ಬೋದು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ನಾನು ಸ್ಕ್ವಯರ್ ಶೇಪ್ ಆಚೆಗಡೆ ಸಿಗುತ್ತಲ್ವ ಪುಟ್ಟಾಣಿದು, ಆ ರೀತಿಯೇ ನಾನು ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ತಿನ್ನಬೇಕು ಅಂತ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಇನ್ನೊಂದು ಚಾನಲ್ ಲಿಂಕು ಅಮ್ಮು ಕ್ರಿಯೇಷನ್ಸ್ ಅಂತ, ಅಲ್ಲಿ ಸ್ಯಾರಿ ಕುಚ್ ಡಿಸೈನ್ಸ್ ಎಲ್ಲ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ವಿಡಿಯೋ ಇಷ್ಟ ಆಗಿದೆ ಅಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.